ಪ್ರೀತಿಯುಳ್ಳ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ತಿರುಗಿ ನಾವು ಯೇಸುವನ್ನ ತಿರಸ್ಕರಿಸುವುದಕ್ಕೆ ಇರುವಂತಹ ಕಾರಣಗಳು ಏನೆಂಬುದನ್ನ ತಿಳಿದುಕೊಳ್ಳುವುದಕ್ಕೆ ಮನಸ್ಸು ಮಾಡೋಣ. ಎಷ್ಟೋ ಸಂದರ್ಭ ನಾವು ದೇವರ ಮಾರ್ಗವನ್ನ ಅರ್ಥ ಮಾಡಿಕೊಳ್ಳದೆ ಅನೇಕ ವಿಷಯಗಳಲ್ಲಿ ಯೇಸುವನ್ನ ತಿರಸ್ಕಾರ ಮಾಡ್ತಾ ಹೋಗ್ತಾ ಇರ್ತೇವೆ. ಬಹಳ ಪ್ರಾಮುಖ್ಯವಾಗಿ ಈ ಬೆಳಗಿನ ಜಾವದಲ್ಲಿ ನಾವು ಏಕೆ ತಿರಸ್ಕಾರ ಮಾಡ್ತೇವೆ ಎಂಬುದಾಗಿ ತಿಳಿದುಕೊಳ್ಳುವಂತ ಒಂದು ವಿಷಯ, ಅದು ದೇವರ ವಾಕ್ಯವನ್ನ ಅಲಕ್ಷ್ಯ ಮಾಡುವಂಥದ್ದು. ಎಷ್ಟೋ ದೇವರ ಮಕ್ಕಳಿಗೆ ದೇವರ ವಾಕ್ಯ ಅವರು ಅರ್ಥ ಮಾಡಿಕೊಳ್ಳದೆ ಇರುವುದರಿಂದ ಅವರು ಯೇಸುವನ್ನ ಪೂರ್ಣವಾಗಿ ತಿರಸ್ಕಾರ ಮಾಡ್ತಾರೆ. ಒಂದು ವೇಳೆ ತಾವು ಉದಾಹರಣೆಯಾಗಿ ಶಿಷ್ಯರನ್ನ ತೆಗೆದುಕೊಳ್ಳೋಣ. ಶಿಷ್ಯರಿಗೆ ಯೇಸು ಹೇಳಿರುವಂಥ ಮಾತುಗಳು ಅರ್ಥನೇ ಆಗ್ತಾ ಇರಲಿಲ್ಲ. ನಂತರ ಯಾವಾಗ ಆತನು ದಿವಾರಣ ಆಗಿ ಹೋದ ನಂತರ, ಪವಿತ್ರಾತ್ಮನ ಅಭಿಷೇಕ ಆದ ನಂತರ ಅವರು ಯೇಸುವನ್ನ ತಿಳಿದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡಿದರು. ನನ್ನ ಪ್ರಿಯರೇ, ಅದನ್ನ ಅವು ಸುವಾರ್ತೆಯಲ್ಲಿ ನೇರವಾಗಿ ಆ ಶಿಷ್ಯರೇ ಬರೆದಿರುವುದನ್ನು ನಾವು ನೋಡ್ಕೊಳ್ತೇವೆ. ನೀವು ಒಂದು ವೇಳೆ ಲೂಕನ್ ಬರೆದ ಸುವಾರ್ತೆ 9ನೇ ಅಧ್ಯಾಯದ 44ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ನಾವು ನೋಡ್ಕೊಳ್ತೇವೆ, ನೀವಂತೂ ಈ ಮಾತುಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ರಿ, ಯಾಕಂದ್ರೆ ಮನುಷ್ಯ ಕುಮಾರನು ಮನುಷ್ಯರ ಕೈಗೆ ಒಪ್ಪಿಸಲ್ಪಡುವನು ಎಂದು ಹೇಳಿದನು. ಅವರು ಈ ಮಾತನ್ನು ಗ್ರಹಿಸಲಿಲ್ಲ. ಅದು ಅವರಿಗೆ ಮರೆಯಾದದ್ರಿಂದ ಅದರ ಅರ್ಥ ಅವರು ತಿಳಿದುಕೊಳ್ಳದೆ ಹೋದರು. ಈ ಮಾತಿನ ವಿಷಯದಲ್ಲಿ ಅವರು ಆತನನ್ನ ಕೇಳುವುದಕ್ಕೆ ಅಂಜಿದ್ರು. ಅವ್ರಿಗೆ ಅರ್ಥನೇ ಆಗಲಿಲ್ಲ ಎಂಬುದಾಗಿ ನಾವು ನೋಡ್ಕೋತೇವೆ. ಯಾವಾಗ ಒಬ್ಬ ದೇವ್ರ ಮಕ್ಕಳಿಗೆ ವಾಕ್ಯ ಅರ್ಥ ಆಗುವುದಿಲ್ಲವೋ ಅವರು ನಷ್ಟಕ್ಕೆ ಗುರಿ ಆಗ್ತಾರೆ. ಅದಕ್ಕಾಗಿ ಯೇಸು ನೇರವಾಗಿ ಅಲ್ಲಿ ಬಿತ್ತುವನ ಸಮಯದಲ್ಲಿ ಸೈತಾನನು ಬಂದು ವಾಕ್ಯಗಳನ್ನ ಕೇಳಿದ ಕೂಡಲೇ ಹೆಕ್ಕಿಕೊಂಡು ಹೋಗ್ತಾನೆ, ನೀವು ಫಲ ಕೊಡಲಾರದಂತೆ ಮಾಡ್ತಾನೆ. ಅದಕ್ಕಾಗಿ ಸುಗುಣವುಳ್ಳ ಒಳ್ಳೆ ಹೃದಯವುಳ್ಳವರಾಗಿರ್ರಿ. ಆ ಸುಗುಣವುಳ್ಳ ಒಳ್ಳೆ ಹೃದಯದಲ್ಲಿ ಬಿದ್ದ ವಾಕ್ಯ ಮಾತ್ರವೇ ಫಲ ಕೊಡುವುದಕ್ಕೆ ನಿಮಗೆ ಸಾಧ್ಯ ಎಂಬುದಾಗಿ ನಾವು ಹೇಳುವುದನ್ನು ನಾವು ನೋಡ್ಕೋತೇವೆ. ಪ್ರಿಯರೇ, ನಾವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಈ ಲೋಕದಲ್ಲಿ ನಮಗೆ ಅತ್ಯಮೂಲ್ಯವಾದಂಥ ಒಂದು ವಿಷಯ ಕೊಡಲ್ಪಟ್ಟಿದೆ. ಲೋಕದಲ್ಲಿ ಅದಕ್ಕೆ ಸಮಾನವಾದದ್ದು ಯಾವುದೂ ಇಲ್ಲ. ಧರ್ಮೋಪದೇಶ ಕಂಡ 4ನೇ ಅಧ್ಯಾಯದ 8ನೇ ವಚನದ ಬಿ ಪಾರ್ಟ್ನಲ್ಲಿ ಈ ಧರ್ಮಶಾಸ್ತ್ರಕ್ಕೆ ಸಮಾನವಾದದ್ದು ಬೇರೆ ಯಾವ ಜನಾಂಗಕ್ಕೆ ಉಂಟು? ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವವರಾಗಿ ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರ ಮರೆಯದೆ ಜೀವದಿಂದಿರುವವರೆಗೂ ಅವುಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸ್ತಾ ಹೋಗ್ರಿ, ವಾಕ್ಯವನ್ನು ತಿಳಿಸ್ತಾ ಹೋಗ್ರಿ ಎಂಬುದಾಗಿ ಹೇಳುವುದನ್ನು ನಾವು ನೋಡ್ಕೋತೇವೆ. ಯಾವಾಗ ನಾವು ವಾಕ್ಯವನ್ನು ಮರೆತು ಬಿಡ್ತೇವೋ ಅಲ್ಲಿ ಭಯಂಕರವಾದಂಥ ರಕ್ಷಣೆಯನ್ನೇ ತಿರಸ್ಕಾರ ಮಾಡ್ತೇವೆ. ಇಬ್ರಿಯರ ಬರೆದ ಪತ್ರಿಕೆ 2ನೇ ಅಧ್ಯಾಯದ 1ನೇ ವಚನದಿಂದ 3 ವಚನಗಳಲ್ಲಿ, ಆದುದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚೆಚ್ಚಾಗಿ ಲಕ್ಷ್ಯ ಕೊಡಬೇಕು. ಯಾಕಂದ್ರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ನಮ್ಮ ಮುಂದಿಟ್ಟಿರುವ ಅತ್ಯಂತ ವಿಶೇಷವಾದ ರಕ್ಷಣೆಯನ್ನ ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ನೇರವಾಗಿ ಬರೆಯುವುದನ್ನು ನಾವು ನೋಡ್ಕೋತೇವೆ. ಈ ಕಾರಣ ನನ್ನ ಪ್ರಿಯ ದೇವಜನರೇ, ದೇವರ ವಾಕ್ಯವನ್ನು ಲಕ್ಷ್ಯಕ್ಕೆ ತಂದುಕೊಳ್ರಿ, ಅವುಗಳನ್ನು ಗಟ್ಟಿಯಾಗಿ ಹಿಡಿದುಕೊಳ್ರಿ. ಬಿಟ್ರೆ ಅದೇ ಧರ್ಮೋಪದೇಶ ಕಂಡ 4ನೇ 23ನೇ ವಚನದಲ್ಲಿ ನಾವು ನೋಡ್ಕೋತೇವೆ, ವಿಗ್ರಹಾರಾಧಕರಾಗಿ ಹೋಗ್ಬಿಡ್ತೇವೆ. ಅದಕ್ಕಾಗಿ ನಾವು ಲಕ್ಷ್ಯ ಕೊಟ್ಟು ದೇವರ ಮಾರ್ಗವನ್ನ ಗಟ್ಟಿಯಾಗಿ ಹಿಡಿದು ಓಡುತ್ತಾ ದೇವರ ವಾಕ್ಯವನ್ನ ಎಡಕ್ಕಾದ್ರೂ ಬಲಕ್ಕಾದ್ರೂ ಹೋಗದೆ ಅದನ್ನ ಪೂರ್ಣವಾಗಿ ಗ್ರಹಿಸಿಕೊಂಡು ನಡೆಯುವುದಕ್ಕೆ ಮನಸ್ಸು ಮಾಡೋಣ. ಆ ರೀತಿಯಲ್ಲಿ ಆಗುವಂತೆ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.